ಅಂಡ್ ಇನ್ನೊಂದ್ ಚಪ್ಪಾಳೆ ಬರ್ಬೇಕು ಆ ಹಂಬಲ್ನೆಸ್ಗೆ. ಯಾಕಂದ್ರೆ ಎಷ್ಟು ಸಲ ವೇದಿಕೆ ಹಚ್ಚಿ ಇಡ್ಸಿ ಮಾಡ್ಸಿದ್ರು ಕೂಡ ಇಷ್ಟು ಹೊತ್ತು ನಿಮ್ಗೋಸ್ಕರ ಅವ್ರು ವೇಟ್ ಮಾಡಿ. ಒಂದ್ಸಲಿಗೆ ನಮ್ದು ಹಳೆ ಪ್ರಜ್ವಲ್ ನಮ್ ಹೀರೋ ಅಂತ ಅಷ್ಟೇ. ಓವರ್ ಟು ಯು ಸರ್. ಮೈಕ್ ಕೊಡಿ ಸರ್. ಒಂದ್ ನಿಮಿಷ. ನಮ್ಮ ಹೀರೋ ಒಂದು 10 ಸಲ ಹೇಳಿದ್ದಾರೆ ಸರ್, ಪ್ರಜ್ವಲ್ ಅವರು ಸ್ಟೇಜ್ ಮೇಲೆ ಇದ್ದಾಗ ನನ್ನೂ ಕರೀರಿ ಸರ್. ಮಾತಾಡ್ಲಿ, ಆಮೇಲೆ ಕರೆಯೋಣ. ಒಂದು ಫೋಟೋ ಆಪರ್ಚುನಿಟಿ ಅವ್ರು ಮಾತಾಡ್ಬಿಡು. ಥ್ಯಾಂಕ್ ಯು. ಇಲ್ಲಿ ಯತಿಯವರು ಬಹಳ ಒಳ್ಳೆ ಸ್ನೇಹಿತರು. ಸ್ನೇಹದಲ್ಲಿ ಬೇರೆ ಬೇರೆ ತರ ಇರುತ್ತೆ. ಕೆಲವರು ಒಂದು 5-6 ಸತಿ ಸಿಕ್ಕಿದ್ಮೇಲೆ ಫ್ರೆಂಡ್ಸ್ ಆಗ್ತಾರೆ. ಇನ್ ಕೆಲವ್ರು ಆಗದೇ ಇಲ್ಲ, ಅವರಿಂದ ದೂರ ಇದ್ದು ಬಿಡ್ತೀವಿ. ಇನ್ ಕೆಲವ್ರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ. ಅಂತ ಒಬ್ಬ ಸ್ನೇಹಿತ ಯತಿರಾಜ್ ಅವರು. ಮೊದಲನೇ ಭೇಟಿಯಲ್ಲೇ ತುಂಬಾ ಇಷ್ಟ ಆದವರು, ಬಟ್ ಟಫ್ ಫ್ರೆಂಡ್. ಈ ಪುಸ್ಲೈಸೋ ಫ್ರೆಂಡ್ ಅಲ್ಲ, ಏನೇ ಇದ್ರು ಆನ್ ದ ಫೇಸ್ ಹೇಳ್ತಾರೆ. ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ. ನಾನು ಬಂದು 17 ವರ್ಷ ಆಯ್ತು, ಅವರಷ್ಟಾಗಿಲ್ಲ. ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಟ್ಕೊಂಡು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ. ಅಂಡ್ ಗೆಳೆಯ, ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಈ ಹೊಸಬ್ರು ಅನ್ನೋದಿದೆಯಲ್ಲ ಅದೊಂದು ಮಜಾ. ಹೊಸಬ್ರು ನ್ಯೂ ಕಮರ್ಸ್ ಇದೆಯಲ್ಲ, ಇಲ್ಲ ತುಂಬಾ ಬೇಗ ಸೀನಿಯರ್ಸ್ ಆಗ್ಬಿಡ್ತೀವಿ ಇಂಡಸ್ಟ್ರಿಯಲ್ಲಿ. ನನಗೆ ಈಗಾಗಲೇ ಸೀನಿಯರ್ ಅಂತಾರೆ, ಇನ್ನು ಅಷ್ಟು ವಯಸ್ಸಾಗಿಲ್ಲ, ಬಟ್ ಆಗ್ಲೇ ಸೀನಿಯರ್ ಅಂತಾರೆ. ಬಟ್ ಈ ಹೊಸಬ್ರು ಅನ್ನೋದಿದೆಯಲ್ಲ ಅದನ್ನ ಎಂಜಾಯ್ ಮಾಡಿ ಹೇಳ್ತೀನಿ. ಎಷ್ಟು ವರ್ಷ ಅದಿರುತ್ತೋ ಅದೊಂಥರ ಚೆನ್ನಾಗಿರುತ್ತೆ. ಟ್ರೈಲರ್ ಬಹಳ ಚೆನ್ನಾಗಿ ಬಂದಿದೆ. ಅಂಡ್ ಯತಿಯವರ ಕೆಲಸದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಎಲ್ಲಿ ಕಾಣಿಸ್ತಾರ? ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಅಂಡ್ ಪಳಗಿರೋ ಸೀನಿಯರ್ಸ್ ಹಾಗಿದ್ದಾರೆ. ಸೊ ಅವ್ರ ಕೆಲಸ ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ. ವಿಜಯ್, ಬೆಸ್ಟ್ ಆಫ್ ಲಕ್ ಟು ಯು ಬ್ರದರ್. ನೀವ್ ಹೇಳ್ದಂಗೆ ಯತಿಯವರು ಪ್ರತಿ ಸಲ ಪ್ರಜ್ವಲ್ನ ಇಮ್ಯಾಜಿನ್ ಮಾಡಿದೆ ಅಂದಂಗೆ ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ. ಮಂಜಣ್ಣ ಹೇಳ್ದಂಗೆ ನಿರ್ಮಾಪಕರು ಸಿಗ್ಲಿ, ಒಳ್ಳೆ ಕತೆ ಸಿಗ್ಲಿ, ಖಂಡಿತವಾಗಿ ಸಿನಿಮಾ ಮಾಡೋಣ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಾನು ಜಾಸ್ತಿ ಇಳಿಯಕ್ ಹೋಗಲ್ಲ ಬೇಗ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ. ಸ್ಟೇಜ್ ಮೇಲೆ ನಿಂತಾಗ್ಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ. ಅದ್ಭುತವಾದ ತಾರಾಗಣ ಇದೆ ಸಿನಿಮಾ ಅಲ್ಲಿ. ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆಕ್ಚುಲಿ ಈ ಸಿನಿಮಾಗೆ. ಇತ್ತೀಚೆಗೆ ತುಂಬಾ ನೆಗೆಟಿವ್ ಎಲಿಮೆಂಟ್ಸ್, ನೆಗೆಟಿವ್ ವಿಷಯಗಳು ತುಂಬಾ ಓಡಾಡ್ತಾನೆ ಇದೆ. ವಿ ಆರ್ ಆರ್ಟಿಸ್ಟ್, ವಿ ಆರ್ ಎಂಟರ್ಟೈನರ್ಸ್. ಅಂಡ್ ನಮ್ಮ ಸುತ್ತಮುತ್ತ ಯಾವಾಗ್ಲೂ ಪಾಸಿಟಿವಿಟಿ ಇರಬೇಕು. ಅಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು. ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡಲಿ. ನಾವು ಮನುಷ್ಯರು, ಒಬ್ಬರೊಬ್ಬರನ್ನ ಇಷ್ಟಪಡೋಣ, ಸಾಥ್ ಕೊಡೋಣ, ಸಪೋರ್ಟ್ ಮಾಡೋಣ, ಇನ್ನೊಬ್ಬೆಲ್ಲರೂ ಕೆಳಗಿರೋನ್ನ ಎತ್ತೋ ಪ್ರಯತ್ನ ಮಾಡೋಣ. ಮನುಷ್ಯತ್ವನ ಎಲ್ಲೋ ಈ ಜೀವನದ ಒಂದು ರೇಸಲ್ಲಿ, ದುಡ್ಡಿನ ಒಂದು ರೇಸಲ್ಲಿ, ಸಕ್ಸಸ್ಸಿನ ರೇಸಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ. ಎಲ್ಲರೂ ಒಳ್ಳೆಯವರಾಗಿರೋಣ, ಇನ್ನೊಬ್ಬರ ಬಗ್ಗೆ ಒಳ್ಳೆದನ್ನ ಬಯಸೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿ. ಈ ಟ್ರೇಲರ್ ಲಾಂಚ್ ಅಲ್ಲಿ ಸಿಕ್ಕಿದ ಅರ್ಧ ಎಂಟರ್ಟೈನ್ಮೆಂಟ್ ಸಿನಿಮಾಲಿದ್ರೆ ಖಂಡಿತವಾಗ್ಲೂ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಬಹುಶಃ ನನ್ನ ಟ್ರೇಲರ್ ಲಾಂಚ್ಗಳು ಯಾವ್ದು ಇಷ್ಟೊತ್ತು ಆಗಿಲ್ಲ. ನಿಮ್ಮ ಮಾತಿನ ಅರ್ಥ ಎಲ್ಲರಿಗೂ ಅರ್ಥ ಆಗುತ್ತೆ, ಆದ್ರೆ ಕೆಲವರು ಜಾಣ ಮರುವಿಂದ ಅದು ಮಾಡೋದಿಲ್ಲ. ಅದರಿಂದ ಅವ್ರಿಗೆ ಲಾಭ ಇರುತ್ತೆ. ಹೌದಲ್ವಾ? ಮನವಿತ್ತು ಒಬ್ಬರಿಗೆ ಅರ್ಥ ಆಗಿತ್ತು, ನಿಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ವಾ? ಏನು ಪ್ರಜ್ವಲ್ ಬಗ್ಗೆ ಒಂದೇ ಒಂದು ಮಾತಾಡ್ಬೇಕು. ಇವರಿಷ್ಟು ದೊಡ್ಡ ಸ್ಟಾರ್ ಮಗ ಆಗಿದ್ರು, ಇವರಿಷ್ಟು ಸ್ಟಾರ್ ಆಗಿದ್ರು. ಇವ್ರಿಗೊಂದು ಕತೆ ನಾನು ಹೇಳಿದ್ದೆ, ಪೇಪರ್ ಅನ್ನೋದು ಒಂದು ಯಾವುದೋ ಒಂದು ಕತೆ ಒಂದು ಟೈಮಲ್ಲಿ. ನಾನು ಸ್ವಲ್ಪ ಆರ್ಟಿಸ್ಟ್ ಆಗಿರೋದ್ರಿಂದ ಕತೆ ಹೇಳ್ಬಾರ್ದಂದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಬಿಡ್ತೀನಿ, ಸ್ವಲ್ಪ ಎಕ್ಸ್ಟ್ರಾ ಇದು. ಪ್ರಜ್ವಲ್ ಮೆಸೇಜ್ ಹಾಕಿದ್ರು, ಎಷ್ಟು ಇದು ಅಂದರೆ, ಸರ್ ಇಷ್ಟು ಪರ್ಫಾರ್ಮೆನ್ಸ್ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅನ್ನೋ ಥರ ತಮಾಷೆ ಮಾಡಿ. ಅಂದರೆ ಎಷ್ಟು ಡೌನ್ ಟು ಅರ್ತ್ ಒಬ್ಬ ಸ್ಟಾರ್ ಮಗ ಆಗಿದ್ರು ಒಂದು ಬಂದ್ಬಿಡುತ್ತಲ್ಲ ಒಂದು ಇಮೇಜ್, ನಾ ಮಾಡ್ತೀನಿ ಅಂತ. ಬಟ್ ಒಬ್ಬ ಡೈರೆಕ್ಟರ್ಗೆ ಅವ್ರು ಹೆಂಗೆ ಸರೆಂಡರ್ ಆಗಿದ್ರು, ಅದು ಕೇಳ್ಕೊಂಡಿದ್ರು ಅಂದರೆ ನಾನು ಅದನ್ನು ಹೇಳ್ಬೇಕಾಗಿತ್ತು ನಿಮ್ಮ ಮುಂದೆ. ಅದು ಇನ್ನೂ ನನ್ನ ತಲೆಯಲ್ಲಿದೆ. ತುಂಬ ಜನಕ್ಕೆ ಆ ಇನ್ಸಿಡೆಂಟಾಗಿ ಹೇಳ್ತೀನಿ. ಅವ್ರದ್ದು ಎಷ್ಟು ಅಂದರೆ ಸ್ಟಾರ್ ಆಗಿದ ತಕ್ಷಣ ಬೇರೆ ರೀತಿ ಥಿಂಕ್ ಮಾಡ್ತಿದ್ರು, ಅದು ಆಗಿಲ್ಲ. ಅದು ಇವತ್ತು ಹೆಂಗೆ ಹೇಳಿದ್ರು, ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮನಸ್ಸು ಬೇಕು ಅಂತ. ಆ ಮನಸ್ಸಿದೆ ಪ್ರಜ್ವಲ್ ಅವ್ರಿಗೆ. ಬಂದಿದ್ದಕ್ಕೆ ಹಾರ್ಟ್ಲಿ ಒಂದೊಂದ್ಸಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ಫೈನಲಿ ಹಾಗೆ ಸ್ಟೇಜ್ ಬಂದಿದ್ದೀನಿ. ಅನಿಲ್ ಅವರು, ಪ್ರದೀಪ್ ಅವರು ಹಾಗೆ ಶೈಲೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಪ್ರೊಡ್ಯೂಸರ್ಸ್ ತಂಡದಿಂದ ಒಂದು ಸಂಜು ಸಿನಿಮಾ ತಂಡದ ವತಿಯಿಂದ ಒಂದು ಚಿಕ್ಕ ಸ್ಮರಣಿಕೆ ಸರ್ ನಿಮಗೆ. ರಾಜ್ಕುಮಾರ್ ಅಪ್ಪಾಜಿ ಆಶೀರ್ವಾದ ಈ ಸಿನಿಮಾ ಮೇಲೆ ಇದ್ದಂಗೆನೆ ಅವ್ರಲ್ಲಿದ್ದಾರೆ ಅಂತ. ಯಾಕಂದ್ರೆ ಅವ್ರು ಇವ್ರನ್ನ ಎಷ್ಟು ಇಷ್ಟಪಡ್ತಿದ್ರು ಗೊತ್ತು. ಅಂಡ್ ಇವರು ಎಷ್ಟು ಒಳ್ಳೆ ಮಾತುಗಳು ಹೇಳಿದ್ದಾರೆ. ಸೊ ಅವ್ರ ಆಶೀರ್ವಾದ ಖಂಡಿತ ಈ ಸಿನಿಮಾ ಆಗಿರುತ್ತೆ. ಸೂಪರ್ ಸೂಪರ್ ಸರ್, ಸೂಪರ್.